ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಫಸ್ಟ್ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ಟು ಇವತ್ತು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಹಿಟ್ಟಿನಿಂದ ಒಂದು ರುಚಿಕರವಾದ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ಹೆಲ್ದಿ ಆಗಿರೋದ್ರಿಂದ ಮಾಡೋಣ ಅಂತ ತೊಗೊಂಡಿದ್ದೀನಿ. ಮನೇಲಿ ತುಂಬ ಸ್ಟಾಕ್ ಇತ್ತು, ಸ್ವಲ್ಪ ಖರ್ಚು ಮಾಡಿಬಿಡೋಣ, ಎಲ್ಲ ಹೆಲ್ದಿಯಾಗಿದೆ, ಯಾಕೆ ವೇಸ್ಟ್ ಮಾಡೋದು ಅಂತ. ಹಾಗೆ ಇದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟು, ಕೊತ್ತಂಬರಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಳ್ಳೆಯದೆ ಅಂತ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಆ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾವು 4-5 ಜನ ಇದ್ದೇವೆ ಅಂತ ನಾನು ಇಷ್ಟಿಟ್ಟು ತೊಗೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಹಿಟ್ಟಲ್ಲಿ ತುಂಬ ವಿಟಮಿನ್ಸ್ಗಳೆಲ್ಲ ಬಾಡಿಗೆ ಬೇಕಿರೋ ಅಂಥ ವಿಟಮಿನ್ಸ್ಗಳೇ ಇದೆ. ಆದ್ದರಿಂದ ನಾನು ಇದು ಮಕ್ಕಳಿಗೆ ಯಾವಾಗೂ ಕೊಡ್ತಿರ್ತೀನಿ. ಮಾಡಿಬಿಟ್ಟು ತುಂಬ ದಿವಸ ಆಗಿತ್ತು ಆಲ್ರೆಡಿ ನಾನು ಮಾಡಿ, ಇವತ್ತು ಮಾಡೋಣ ಅಂತ ತೊಗೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ಮಕ್ಳಿಗೆ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟು ಇರುತ್ತೆ. ಮಕ್ಕಳಿಗೆ ಬೇಡ ಅನಿಸಲ್ಲ, ತಿಂತಾರೆ ಚೆನ್ನಾಗಿ. ಹಾಗೆ ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು. ಅದು ಸ್ವಲ್ಪ ಬೇಗ ಉದ್ರುದ್ರಾಗೆ ಇರುತ್ತೆ, ಬೇಗ ಚಪಾತಿ ಹಿಟ್ಟಿನಂತೆ ಬರಲ್ಲ. ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಸ್ವಲ್ಪ ರವೆ, ಗೋಧಿ ನುಚ್ಚುಗಳೆಲ್ಲ ಮಿಕ್ಸ್ ಆಗಿರೋದ್ರಿಂದ ಬನಿ ಬರಲ್ಲ. ಇಷ್ಟು ಮಾತ್ರ ಆದರೆ ಸಾಕು. ಆಮೇಲೆ ನಾವು ತಟ್ಕೊಬೇಕಾದ್ರೆ ನೀರು ಅದ್ದಿ ತಟ್ತೀವಲ್ಲ, ಆವಾಗ ಸರಿ ಹೋಗುತ್ತೆ. ಒಂದು ಕಾಟನ್ ಬಟ್ಟೆ ಅಥವಾ ನೀವು ರೊಟ್ಟಿ ಸುಡೋಕ್ಕೆ ಯಾವ ಬಟ್ಟೆ ಇಟ್ಕೊಂಡಿರ್ತೀರೋ ಆ ಥರ ಬಟ್ಟೆ ತೊಗೊಂಡ್ರೆ ಒಳ್ಳೆಯದು. ಹಾಗೆ ಒಂದು ಉಂಡೆ ತೊಗೊಂಬಿಟ್ಟು ನೀಟಾಗಿ ತಟ್ಕೋಬೇಕು. ನೀಟಾಗಿ ತೆಳ್ಳಗೆ ತಟ್ಕೊಳ್ಳಿ, ದಪ್ಪ ತಟ್ಕೊಂಡ್ರೆ ಮುರ್ಕೊಂಬಿಡುತ್ತೆ ಸುಡಬೇಕಾದ್ರೆ. ತಟ್ಟಿಟ್ಕೊಳ್ಳಿ. ನೋಡಿ, ನಾನು ತಟ್ಟಿಟ್ಕೊಂಡಿದ್ದೀನಿ. ಇಷ್ಟು ಮಾತ್ರ ತೆಳ್ಳಗೆ ತಟ್ಕೊಂಡ್ರೆ ಸಾಕು. ಹೆಂಚು ಕಾದಿದೆ, ಹಾಕೊಂಬಿಟ್ಟು ಸ್ವಲ್ಪ ಬಟ್ಟೆ ಮೇಲೆ ನೀರು ಚಿಮ್ಮಿಸ್ಕೊಂಡು ಒದ್ದೆ ಮಾಡಿಬಿಟ್ಟು ನೀಟಾಗಿ ಬಟ್ಟೆ ತೆಗೆದ್ರೆ ಒಂಚೂರು ಅಂಟ್ಕೊಂಡಿಲ್ದಂಗೆ ನೀಟಾಗಿ ಬಿಡಿಸ್ಕೊಂಬಿಡ್ಬೋದು ರೊಟ್ಟಿಗೆ. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಆಗಿದೆ, ಏನು ಬಟ್ಟೆಗೆ ಅಂಟ್ಕೊಂಡಿಲ್ಲ. ಹಾಗೆ ಸುತ್ತ ಎಣ್ಣೆ ಬಿಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು, ಬೇಯುತ್ತೆ. ಎರಡು ಕಡೆಯೂ ಸಹ ನಾವು ಲಿಡ್ ಕ್ಲೋಸ್ ಮಾಡೇ ಬೇಯಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ಉಂಡೆ ತೊಗೊಂಡು ನೀಟಾಗಿ ತೊಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ತೆಳ್ಳಗೆ ತೊಟ್ಕೊಳ್ಳಿ. ಆದಷ್ಟು ತೆಳ್ಳಗೆ ತೊಟ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ದಪ್ಪ ತೊಟ್ಕೊಂಡ್ರೆ ಮುರ್ಕೊಂಬಿಡುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರಲ್ಲ. ಹಾಗೆ ಹೆಂಚಿಗೂ ಅಂಟ್ಕೊಳೋದಿಲ್ಲ. ನೋಡಿ ಬೇಕಾದರೆ ಎಷ್ಟು ನೀಟಾಗಿ ಎದ್ದೊಳುತ್ತೆ. ಒಂಚೂರು ಹೆಂಚಿಗೆ ಅಂಟ್ಕೊಂಡಿರಲ್ಲ, ಹೆಂಚಿಂದ ಬಿಟ್ಬಿಡುತ್ತೆ ರೊಟ್ಟಿ. ಆರಾಮಾಗಿ ಬೇಗ ಬೇಯುತ್ತೆ, ಜಾಸ್ತಿ ಟೈಮು ಸಹ ತೊಗೊಳಲ್ಲ. ನೋಡಿ, ಇಷ್ಟು ಮಾತ್ರ ಬೆಂದಿದ್ರೆ ಸಾಕು. ಅದು ಬಂದು ಯೆಲ್ಲೋ ಕಲರ್ ಇರೋದ್ರಿಂದ ಈ ಥರ ಕಾಣುತ್ತೆ. ಹಿಟ್ಟೆಲ್ಲ ನುಚ್ಚುಗಳು ಮಿಕ್ಸ್ ಇದೆ, ಅದರಿಂದ ಈ ಥರ ಇದೆ. ಎರಡು ಕಡೆಯೂ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ, ಎಲ್ಲೂ ಕಿತ್ಕೊಂಡೇನು ಹೋಗಿಲ್ಲ. ಹಾಗೆ ಇನ್ನೊಂದು ಹಾಕಿದ್ದೀನಿ, ಅದು ತೋರಿಸ್ತಿದ್ದೀನಿ ನೋಡಿ, ಎಲ್ಲೂ ಅಂಟ್ಕೊಂಡಿಲ್ಲ, ಅದು ಈಸಿಯಾಗಿ ಬರುತ್ತೆ. ಹಾಗೆ ನೋಡಿ, ಕಿತ್ತೋಗಿಲ್ಲ ಎಲ್ಲೂ, ತುಂಬ ಸಾಫ್ಟಾಗಿದೆ. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಪುಷ್ಟಿ ಹಿಟ್ಟಲ್ಲಿ ನಾನು 2-3 ಥರ ರೆಸಿಪಿ ಮಾಡ್ತೀನಿ, ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.